ಮಹಿಳಾ ದಿನಾಚರಣೆಯಂದು ದೇಶದಾದ್ಯಂತ ಮಹಿಳೆಯರ ಸಾಧನೆಗಳನ್ನು ಸ್ಮರಿಸಿ ಕಾರ್ಯಕ್ರಮಗಳು ನಡೀತಾ ಇರುವ ಸಂದರ್ಭದಲ್ಲಿ ಮತ್ತೊಂದು ಕಡೆ ಮಹಿಳೆಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಪೇರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವರದಕ್ಷಿಣೆ ಕಿರುಕುಳದಿಂದಲೇ ಯುವತಿ ಸಾವನ್ನಪ್ಪಿದ್ದಾಳೆ ಅಂತ ಮೃತಳ ಪೋಷಕರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆರ್ ಚೊಕ್ಕನಹಳ್ಳಿ ಗ್ರಾಮದ ಗಂಗರಾಜು ಮತ್ತು ಪಾಪಿನಾಯಕನಹಳ್ಳಿ ಗ್ರಾಮದ ವರಲಕ್ಷ್ಮಿ ಕೆಲ ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಮದುವೆಯಾದ ನಂತರ ಗಂಡ ಗಂಗರಾಜು ಪದೇ ಪದೇ ವರದಕ್ಷಿಣೆ ಹಣ ತರುವಂತೆ ವರಲಕ್ಷ್ಮಿಗೆ ಕಿರುಕುಳ ನೀಡುತ್ತಿದ್ದ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಶನಿವಾರ ರಾತ್ರಿ ವರಲಕ್ಷ್ಮಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಬಳಿಕ ಗಂಗರಾಜು ಆಕೆಯನ್ನ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿಂದ ಪರಾರಿಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನಮ್ಮ ಹುಡುಗಿ ಮದುವೆ ಆಗಿತ್ತು. ಬಟ್ 3 years ಆಯ್ತು ಅವ್ಳು ಮದುವೆ ಆಗಿ. ಇದುವರೆಗೂ ಅಂತ ಕಂಪ್ಲೇಂಟೇ ಇರಲಿಲ್ಲ. 1 year 1.5 ವರ್ಷದ ಒಂದು ಮಗು ಐತೆ. ಏನೋ 3 ತಿಂಗಳಿಂದ ಫುಲ್ ಟಾರ್ಚರ್ ಅಂತೆ. ಏನು ಅವಳ ಮೇಲೆ ಡೈಲಿ ಹೊಡೆಯೋದು, ಇನ್ನು ಕೆಲಸ ಮಾಡೋದು ಏನೋ ಇಲ್ಲ ಅಂತ. ಅವಳು BSc ಸೆಕೆಂಡ್ ಇಯರ್ ಮಾಡಿದ್ದು. ಬಟ್ ಯಾವುದಾದ್ರೂ ಕೆಲ್ಸಕ್ಕಾದ್ರೂ ಹೋಗ್ತೀನಿ ಅಂತೇಳಿ 3 ತಿಂಗಳಿಂದ ಕೆಲ್ಸಕ್ಕೆ ಬೇರೆ ಹೋಗ್ತಾ ಇತ್ತಂತೆ. ಕೆಲಸ ನೋಡ್ಕೊಂಡೈತೆ. ಅದು ಸಂಬಳನೂ ತಂದು 3 ತಿಂಗಳ ಸಂಬಳ ಅತ್ತೆ ಮಾವನಿಗೆಲ್ಲ ಕೊಡ್ತಾ ಇದ್ದಂತೆ. ಅವಳು ಈ ರಾತ್ರಿ ಏನ್ ನಡೀತು ಏನೋ ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ. ಮೊನ್ನೆ ದೀಪಾವಳಿ ಹಬ್ಬದ ದಿನ ಹಂಗೆ ಹೊಡೆದಿದ್ರಂತೆ. ಅವಳನ್ನ ಫೋನ್ ಮಾಡಿ ಅವ್ರ ಅಮ್ಮನ್ ಕೇಳ್ತಾ ಇದ್ದವಳು, ಈ ಚೆನ್ನಾಗಿ ಹೊಡೆದ್ಬಿಟ್ಟವ್ರಮ್ಮ, ನಾನು ಬಂದ್ಬಿಡ್ತೀನಿ ಊರ್ಕಂತ. ಬರಬೇಡಮ್ಮ, ನೀನು ಎಷ್ಟು ಮದುವೆ ಆಗಿರೋದು, ನೀನು ಅಲ್ಲೇ ಇಟ್ಬಿಡು. ಅವ್ರ ಬಂದ್ರು ಇಲ್ಲಿ ಕರೆಸಲ್ಲ, ಇನ್ನೂ ಮದುವೆ ಆಗೋ ಮಕ್ಳವೇ ಇಲ್ಲಿ. ಆಮೇಲೆ ಹೆಣ್ಣು ಕೊಡೋರು ಯಾರು ಬರಲ್ಲ, ನೀನು ಬಂದು ಮನೆಗಿದ್ರಿ ಅಂತೇಳಿ ಅವ್ರಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳೈತೆ. ರಾತ್ರಿ ಏನು ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ. ನೇಣು ಹಾಕೊಂಡು ಸತ್ತೈತೆ ಅಂತೇಳಿ 1 ಗಂಟೆ ರಾತ್ರಿಯಲ್ಲಿ ತಗೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡವ್ರೆ. ಇವಾಗ ನೇಣು ಹಾಕೊಂಡು ಸತ್ತಿದ್ರೆ ಮಗುಗೆ ನಾಲ್ಗೆ ಆದ್ರೂ ಬರ್ಬೇಕಾಗಿತ್ತು, ಇಲ್ಲ ಕಣ್ಣಿಗ್ಲಾದ್ರೂ ದಪ್ಪ ಆಗ್ಬೇಕಾಗಿತ್ತು. ಏನಿಲ್ಲ, ನಾರ್ಮಲ್ ಆಗಿ ಐತೆ ಹೆಣ್ಣು. ಇಲ್ಲಿ ಮಾತ್ರ ಸುಮ್ಮನೆ ಇಲ್ಲಿ ಹೊಡೆದಿರೋದು, ಇಲ್ಲಿ ಹೊಡೆದೈತೆ. ಆಮೇಲೆ ಕೈ ಕಾಲಗಳ ಮೇಲೆ ಎಲ್ಲ ಇವಾಗ ನೋಡ್ಕೊಂಡೇ ಬಂದಿದ್ದೆ ಹೆಣ್ಣನ. ಎಲ್ಲ ಬರೆಗೆ ಬಿಟ್ಬಿಟ್ಟೈತೆ, ಕೈ ಕಾಲಗಳ ಮೇಲೆ ಎಲ್ಲ, ಬೆನ್ನಿಂದಗಡೆ ಎಲ್ಲ ಬರೆಗೆ ಬಿಟ್ಬಿಟ್ಟೈತೆ. ಚೆನ್ನಾಗಿ ಹೊಡೆದು ಸಾಯಿಸ್ಬಿಟ್ಟು ಇಲ್ಲಿ ಅಡ್ಮಿಟ್ ಮಾಡವ್ರೆ. ಈ ಪೊಲೀಸ್ ಸ್ಟೇಷನ್ ಅವರಂತ ನೆಗ್ಲೆಕ್ಟ್ ಮಾಡಿಬಿಟ್ಟವ್ರೆ. ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿ ಇದ್ದೀವಿ ಮಕ್ಕಳು ಕರ್ಕೊಂಡು ಬಂದು. ಇದುವರೆಗೂ FIR ಬುಕ್ ಮಾಡಿಲ್ಲ. ಬಟ್ ನಾವು ಧರಣಿ ಕುತ್ಕೊಂತೀವಂದರೆ ಇವಾಗ ಮಾಡೋರು. ಅದು ಏನಂತ ಮಾಡೋರೋ ಗೊತ್ತಿಲ್ಲ. ಅಲ್ಲಿ ನಮಗಂತೂ ನ್ಯಾಯ ಅಂತೂ ಸಿಗಲಿಲ್ಲ. ಇಲ್ಲಿ ಅವ್ರ ಕಂಪ್ಲೇಂಟಲ್ಲಿ ಏನು ಬರ್ದವ್ರೆ ಏನೋ ಗೊತ್ತಿಲ್ಲ. ದಯವಿಟ್ಟು ನೀವಾದರೂ ಇದು ಮಾಡಿ ನಮ್ಗೆ ನ್ಯಾಯ ಕೊಡಿಸಿ. ನಾವು ಹೆಂಗೋ ಹೋಗಿರೋ ಮಗು ಅಂತ ಸಿಗಲ್ಲ. ಅದಕ್ಕೂ ಒಂದು ಮಗು ಐತೆ. ಆ ಮಗುಕ್ಕೆ ಯಾವುದಾದ್ರೂ ಒಂದು ಆಧಾರ ಮಾಡಿಸಿ ಅವ್ರ ಅಮ್ಮ ಅವ್ರ ಅಪ್ಪನ್ನ ಅವ್ನು ಫಸ್ಟ್ ಜೀವಾವಧಿ ಶಿಕ್ಷೆ ಬಿದ್ರೂ ಪರವಾಗಿಲ್ಲ, ಅವರು ಹೊರಟೋಗ್ಬೇಕು. ಅವ್ರು ಮಾತ್ರ ಈ ಘಟನೆ ಬಗ್ಗೆ ಯುವತಿಯ ಪೋಷಕರಿಗೆ ಮಾಹಿತಿ ನೀಡದ ಪೊಲೀಸರ ವಿರುದ್ಧವೂ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಿ ನ್ಯಾಯ ನೀಡುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಯುವತಿಯ ಸಾವಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮುಂದುವರಿಸುತ್ತೇವೆ ಅಂತ ಮೃತಳ ಪೋಷಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಗಂಗರಾಜು ಮನೆಯ ಮುಂದೆ ಶವವಿಟ್ಟು ಪ್ರತಿಭಟನೆ ನಡೆಸೋದಾಗಿ ಖಡಕ್ ವಾರ್ನ್ ಮಾಡಿದ್ದಾರೆ. ಯಾರೋ ಇಲ್ಲಿ ಹಾಸ್ಪಿಟ್ಲಾಗ ಇರೋರು ನೋಡಿ ಹೇಳಿರೋದಕ್ಕೆ ನಾವು ಮಗುನ್ ನೋಡಿದೀವಿ, ನಾವು ರಿಯಲ್ ಆಗಿ ನೋಡಿಲ್ಲ. ಇವಾಗ ಇಷ್ಟೊಂದು ಖುಷಿಯಾಗಿ ನಗನಗ್ತಾ ಇವ್ರು ಇದಾರಂದ್ರೆ ಹಾಸ್ಪಿಟ್ಲ್ ಅವರೇ ಆಗ್ಲಿ, ಪೇರೇಸಂದ್ರ ಪೊಲೀಸ್ ಸ್ಟೇಷನ್ ಅವರೇ ಆಗ್ಲಿ, ಇಷ್ಟೊಂದು ನೆಮ್ಮದಿಯಾಗಿದ್ದಾರೆ ಅಂದ್ರೆ ಏನಾದ್ರೂ ಅವ್ರ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಇವ್ರಿದ್ರು ಸತ್ತಂಗೆ ಲೆಕ್ಕ. ಅದಕ್ಕೆ ನಮ್ಗೆ ಅದೇ ಬೇಕಾಗಿರೋದು. ತಪ್ಪೆಲ್ಲ ಅವ್ರದ್ದೇ. ನಮ್ಗೆ 100% ನಂಬಿಕೆ. ಯಾಕಂದ್ರೆ ಅವರು ಅಷ್ಟೊಂದು ಖುಷಿಯಾಗಿದ್ದಾರೆ. ಅವ್ರ ಅತ್ತೆ ಮಾವ ಕಣ್ಣು ಅಷ್ಟೊಂದು ಖುಷಿಯಾಗಿದೆ. ನಮ್ಮ ಹೊಟ್ಟೆ ಅಷ್ಟೊಂದು ಉಳಿದೈತಂದ್ರೆ ಅವ್ರ ಮನೆ ಹಿಂಗೆ ಹಾಳಾಗಿ ಹೋಗ ಇವತ್ತು ಬೇಕಾದ್ರೆ ನನ್ನನ್ನ ಅವ್ರು ಬೇಕಾದ್ರೆ ಜೈಲಾಗಿ ಇಟ್ಕೊಳ್ಳಿ ಬಿಡ. ನನ್ನ ಮಕ್ಕಳು ಬಟ್ಟೆಗೆ ಅಂತ ಇವಾಗ ಇವ್ರು ಇಂಥ ಮಹಾ 1 ಲಕ್ಷ 2 ಲಕ್ಷಕ್ಕೆ ಹಿಂಗ್ ಮಾಡ್ಬೇಕಂದ್ರೆ ದೇಶ ಕಾಯ್ತಾ ಇದಾರಲ್ಲ. ಆ ಭಗವಂತರಿಗೆ ನಾವ್ ಏನಂತ ಕೈ ಎತ್ತಿ ಮುಕ್ಕಬೇಕು. ಅವ್ರು ಇರೋದಕ್ಕೆ ತಾಕಿ ನಾವು ನೆಮ್ಮದಿಯಾಗಿ ಬಲ್ಕೊಂಡು ನಿದ್ದೆ ಮಾಡ್ತಾ ಇರೋದು. ಹೆಂಡ್ರು ಮಕ್ಕಳನ್ನ ಬಿಟ್ಟು ಅವ್ರ ಪಾಪ ದೇಶ ಕಾಯ್ತವ್ರಲ್ಲ, ಅವ್ರನ್ನೆಲ್ಲ ಏನ್ ಹೆಸರಿಗೆ ಕೂಗ್ಬೇಕು ಅಂತ ಭಗವಂತರನ್ನ. ಇವ್ರು 1 ಲಕ್ಷಕ್ಕೆ 1000ಕ್ಕೆ 50 ಇಂಥ ಕೆಲಸ ಲೋಕಲ್ ಕೆಲಸ ಮಾಡಿದ್ರೆ
ಇಂಥ ಹಾಸ್ಪಿಟ್ಲ್ ಇದ್ರೆ ಏನು ಹೋದ್ರೆ ಏನು ಅಂತ ಪೇರೆಂಟ್ಸ್ ಇದು ಏನು ಅಂತ ಪೊಲೀಸ್ ಸ್ಟೇಷನ್ ಇದ್ರೆ ಏನು ಇಲ್ಲದೆ ಇದ್ರೆ ಏನು ಅದೇ ನಮ್ಗೆ ಬೇಕಾಗಿರೋದು ನ್ಯಾಯ. ಪೊಲೀಸ್ ಅವರು ಎನ್ಕ್ವೈರಿ ಹೋಗಿ ಪೊಲೀಸ್ ಅವ್ರ ಪೋಸ್ಟ್ ಅಲ್ಲಿ ಇತ್ತ ಪ್ರಕರಣ ಸಂಬಂಧ ಪೇರೆಸಂದ್ರ ಪೊಲೀಸರು ತನಿಖೆ ಆರಂಭಿಸಿದ್ದು, ಪ್ರೀತಿಸಿ ಮದುವೆಯಾಗಿದ್ದ ವರಲಕ್ಷ್ಮಿ ಸಾವಿನ ನಿಜ ಕಾರಣ ತಿಳಿಯಲು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.